ನಮಸ್ಕಾರ. ಹೊತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಸಾಲವಾಗಿ ಪಡೆದ 99 ಲಕ್ಷ ಹಿಂದಿರುಗಿಸದೆ ಮೋಸ ಮಾಡಿರುವ ಸಂಬಂಧ ನಗರದ ವ್ಯಾಪಾರಿ ಸಂಜೀವ್ ಕುಮಾರ್ ಸುಕೋರೆ ನೀಡಿರುವ ದೂರಿನ ಮೇರೆಗೆ ನಗರ ಠಾಣೆಯಲ್ಲಿ ಶನಿವಾರ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಎಸಿಜೆಎಂ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಪ್ರಕರಣ ದಾಖಲಾಗಿದೆ. ಇನ್ನು ಅವರ ಮೂಲಕವೇ ದೂರು ಮತ್ತು ಪೆನ್ ಡ್ರೈವ್ ರಿಜಿಸ್ಟರ್ ಪೋಸ್ಟ್ ಮೂಲಕ ಠಾಣೆಗೆ ಬಂದಿದೆ. ಇನ್ನು ಶರಣು ಸಲ್ಗಾರ್ ಅವರ ಸಂಬಂಧಿ ಹಾಗೂ ಆಪ್ತರಾಗಿದ್ದ ಸಂಜೀವ್ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 99 ಲಕ್ಷ ಹಣ ನೀಡಿದರು. ಇದಕ್ಕೂ ಮೊದಲು ಕೆಲಸ ಪಡೆದಿದ್ದ ಹಣ ವಾಪಸ್ ನೀಡಿದ್ದರಿಂದ ನಂಬಿಕೆಯ ಆಧಾರದ ಮೇಲೆ ಈ ಹಣ ನೀಡಲಾಗಿತ್ತು. ಆದರೆ ನಂತರದಲ್ಲಿ ಈ ಹಣ ಹಿಂದಿರುಗಿಸುವುದಕ್ಕೆ ಇವರು ವಿಳಂಬ ಮಾಡಿದ್ದಾರೆ. ಹೀಗಾಗಿ ಸಂಶಯ ಬಂದಿದ್ದರಿಂದ ಕೆಲ ಹಿರಿಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಈ ಬಗ್ಗೆ ವಿಚಾರಿಸಲಾಗಿದೆ. ಆಗ ಶರಣು ಸಲ್ಗಾರ್ ಅವರು ಚೆಕ್ ನೀಡಿದ್ರು. ಆದರೆ ಅದು ಬ್ಯಾಂಕ್ನಲ್ಲಿ ಖಾತೆ ಬಂದ್ ಆಗಿದ್ದರಿಂದ ಬೌನ್ಸ್ ಆಗಿಬಿಟ್ಟಿತ್ತು. ಈ ಬಗ್ಗೆ ವಿಚಾರಿಸುವುದಕ್ಕೆ ಶಾಸಕರ ಮನೆಗೆ ಹೋಗಿದ್ದ ಪತ್ನಿ ಮತ್ತು ಪುತ್ರನಿಗೆ ಮೋಸ ಮಾಡುವ ದುರುದ್ದೇಶದಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಸಂಜೀವ್ ಕುಮಾರ್ ಅವರ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣು ಸಲ್ಗಾರ್ ಬಸವ ಕಲ್ಯಾಣ ಮತಕ್ಷೇತ್ರದ ಗಡಿಭಾಗದ ಕೆಲವು ಗ್ರಾಮಗಳಲ್ಲಿ ಮರಾಠಿ ಶಾಲೆಗಳಿವೆ, ಅವುಗಳನ್ನು ಕನ್ನಡ ಶಾಲೆಗಳಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಆದರೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮತ್ತು ನನ್ನ ಜನಪ್ರಿಯತೆ ಕುಗ್ಗಿಸುವ ಉದ್ದೇಶದಿಂದ ಬಸವ ಕಲ್ಯಾಣದಲ್ಲಿ 3-4 ಜನ ಮಾತ್ರ ಇದನ್ನು ವಿರೋಧಿಸಿ ನನ್ನ ವಿರುದ್ಧ ಷಡ್ಯಂತ್ರ ರಚಿಸುತ್ತಿದ್ದಾರೆ ಎಂದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತಾಲೂಕಿನ ಹಲವಾರು ಗಡಿ ಗ್ರಾಮಗಳ ಜನರು ಪದೇ ಪದೇ ಮನವಿ ಸಲ್ಲಿಸಿದ್ದರಿಂದ ನಾನು ಮರಾಠಿ ಶಾಲೆಯೊಂದಿಗೆ ಕನ್ನಡ ಶಾಲೆಯು ಆರಂಭಿಸಿ ಎಂದು ಅಧಿವೇಶನದಲ್ಲಿ ಆಗ್ರಹಿಸಿದ್ದೇನೆ. ಆದರೆ ಇದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಹ ಮತ ವ್ಯಕ್ತಪಡಿಸಿದ್ರು. ಇನ್ನು ನಾನು ಯಾವುದೇ ಭಾಷೆ ಜಾತಿಯ ವಿರೋಧಿ ಅಲ್ಲ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕನ್ನಡ ಶಾಲೆಗೆ ಮಂಜೂರಾತಿ ನೀಡಬೇಕು ಎಂದಿದ್ದೇನೆ. ಆದರೆ ಕೆಲವರು ಶಾಸಕರು ಮರಾಠಿ ಶಾಲೆ ಮುಚ್ಚುವಂತೆ ಒತ್ತಾಯಿಸಿದ್ದಾರೆ ಎಂಬ ಸುದ್ದಿ ಹೊರಡಿಸಿ ಬೇಕಂತಲೇ ನನ್ನ ತೇಜೋವಧಿಗೆ ಯತ್ನಿಸಿದ್ದಾರೆ. ಇನ್ನು ಗಡಿಭಾಗದಲ್ಲಿರುವಂತಹ ಮರಾಠ ಸಮಾಜದ ಜನ ಕನ್ನಡ ಕಲಿತರೆ ನೌಕರಿ ಹಿಡಿಯುತ್ತಾರೆ, ಆಗ ನಮ್ಮ ಹಿಂದೆ ತಿರುಗುವವರಾರು, ಮಾತು ಕೇಳುವವರಾರು ಎಂಬ ಚಿಂತೆ 3-4 ಜನರಿಗೆ ಕಾಡ್ತಿರುವಂತಿದೆ. ಆದ್ದರಿಂದಲೇ ಅವರು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬಂದ್ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದೇನೆ. ಆ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ, ಯಾವ ರೀತಿ ಇಷ್ಟತನ ಕನ್ನಡ ಕಲಿಲಾರ ಬಿಟ್ಟು ಮಕ್ಕಳು ಹೆಂಗ್ ಹಾಳಾಗ್ಲತ್ತಾರ, ಇದೊಂದು ದುರಂತದ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ ಅಂತೇಳಿ ಅದು ನನ್ನ ನೋವನ್ನು ವ್ಯಕ್ತಪಡಿಸಿದೆ. ಜನವರಿ ಫಸ್ಟ್ ವೀಕ್ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ಬೀದರ್ನೊಳಗೆ ನಡೀತು. ತಮಿಳುನಲ್ಲಿ ಬರ್ಲಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಏನ್ ಮಾಡ್ಬೋದು, ಹಳ್ಳಿಗೆ ಹೋಗಿ ಸರಾಯಿ ಮಾಡ್ಲತ್ತಾರ, ಕಿರಾಣಿ ದುಕಾನ್ದಾಗ ಸರಾಯಿ ಮಾಡ್ಲತ್ತಾರ, ಬಟ್ಟಿ ಅಂಗಡಿದೊಳಗೆ ಸರಾಯಿ ಮಾಡ್ಲತ್ತಾರ, ಪಾನ್ ಶಾಪ್ ಒಳಗೆ ಸರಾಯಿ ಮಾಡ್ಲತ್ತಾರ. ಇದು ಬಂದ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರುಗಡೆ DC SP ಅವರು ಆ ಸಭೆದೊಳಗೆ ಇರ್ತಾರ. ಇವತ್ತ ಸಾಲಿಗಳು ಬಂದಾಗ ಸಾಲಿ ಕಂಪೌಂಡ್ ಒಳಗ ಸಾಲಿ ಗ್ರೌಂಡ್ ಒಳಗೆ ಹೋಗಿ ಬಾಟಲ್ ತಗೊಂಡು ಅಲ್ಲೇ ಸರಾಯಿ ಕುಡಿಯೋದು. ಯಾವ ಶಾಲೆಯೊಳಗೂ D ಗ್ರೂಪ್ ಎಂಪ್ಲಾಯ್ ಇಲ್ಲ, ಪ್ಯೂನ್ ಇಲ್ಲ, ಸ್ವಚ್ಛ ಯಾರು ಮಾಡಬೇಕು, ಮಕ್ಕಳ ಕೈಲಿ ಸ್ವಚ್ಛ ಮಾಡಿಸಪ್ಲೇ ಇಲ್ಲ. ಇಂಥ ಪ್ರತಿದಿನ ಇಂಥ ಸಾಕಷ್ಟು ನೂರಾರು ಸಾವಿರಾರು ಸಮಸ್ಯೆಗಳು ನಾವು ನೋಡ್ಲತ್ತೀವಿ. ಆ ಕಾರಣಕ್ಕಾಗಿ ತಾವೇನು ಕೇಳಿದ್ರಿ ಒಳ್ಳೆ ಪ್ರಶ್ನೆ ಅನ್ನೋದು, ಬರ್ತಕ್ಕಂಥ KDP ಸಭೆಯೊಳಗ ಈ ಸಮಸ್ಯೆ ಬಗ್ಗೆ ಚರ್ಚಿಸಿ ಇದಕ್ಕೆ ಪರಿಹಾರ ಹುಡುಕ್ಲಕ್ಕ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರ, ಏನಂತ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್, ಇದು ಬಹಳ ಮುಖ್ಯ. ಎದ್ರ ಸಲಕ್ಕೆ ಬಹಳ ಮುಖ್ಯ ಎಜುಕೇಶನ್ ಮಿನಿಸ್ಟರ್. ಇವರೇನು 3-4 ಮಂದಿ ಎಜುಕೇಶನ್ ಮಿನಿಸ್ಟರ್ಗೆ ನಾನು ಬುದ್ಧಿವಂತರ. ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಅಂಗವಾಗಿ ವೈಚಾರಿಕ ಮೆರವಣಿಗೆ ಭವ್ಯವಾಗಿ ನಡೆಯಿತು. ಇನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ವತಿಯಿಂದ ಹಿಂದಿನಿಂದ 3 ದಿನಗಳ ಕಾಲ ವೈಜ್ಞಾನಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶರಣ ಸಾಹಿತಿ ವಿಶ್ವಾರಾಧ್ಯ ಸಂತಂಪೇಟೆ, ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಹುಲಿಕಲ್ ನಟರಾಜ್ ಅವರನ್ನು ಅಲಂಕೃತ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿಯ ಮೈಲಾಪುರ ಅಗಸಿಯಿಂದ ಹಿಂದಿ ಪ್ರಚಾರ ಸಭೆಯವರೆಗೆ ಮೆರವಣಿಗೆ ನಡೆಸಲಾಯಿತು. ಇನ್ನು ವಿವಿಧ ಕಲಾ ತಂಡಗಳ ಡ್ಯಾನ್ಸ್ ನಡೆಸಲಾಯಿತು. ಮೆರವಣಿಗೆ ವೇಳೆ ಸರ್ವಾಧ್ಯಕ್ಷರಾದ ವಿಶ್ವಾರಾಧ್ಯ ಸತ್ತಂಪೇಟೆ, ಹುಲಿಕಲ್ ನಟರಾಜ್ ಅವರು ಸಖತ್ ಡ್ಯಾನ್ಸ್ ಮಾಡಿದರು.
ನಾಳೆ ಕಲಬುರಗಿಯಲ್ಲಿ ಕೋಲಿ ಕಬ್ಬಲಿಗ ಸಮಾಜದಿಂದ ಕೋಲಿ ಕಬ್ಬಲಿಗ ಹಾಗೂ ಪರ್ಯಾಯ ಪದಗಳನ್ನು ಎಸ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಕೋಲಿ ಸಮಾಜದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ಹೋರಾಟದ ಬಗ್ಗೆ ಕೆಲವರು ಗೊಂದಲ ಕೂಡ ಸೃಷ್ಟಿಸಿದ್ದಾರೆ. ಮುಖಂಡರು ಕೂಡ ಹೋರಾಟ ಕೈ ಬಿಡಬೇಕೆಂದು ಹೇಳ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ. ನಾಳೆ ಕಲಬುರಗಿಯಲ್ಲಿ ಹೋರಾಟ ನಡೆಸಲಾಗುತ್ತದೆ. ಇನ್ನು ಯಾದಗಿರಿಯಲ್ಲಿಯೂ ಕೂಡ ಕೋಲಿ ಕಬ್ಬಲಿಗ ಸಮಾಜದ ಮುಖಂಡ ಸುಭಾಷ್ ಕಟ್ಕಟಿ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಿ ಸಮಾಜದ ಬಾಂಧವರು ಹೋರಾಟದಲ್ಲಿ ಭಾಗವಹಿಸುವಂತೆ ಕಟಕಟಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಮನವಿ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡುವುದಿಲ್ಲ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಜನರು ಭಾಗವಹಿಸುವಂತೆ ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಭಾಷ್ ಚಂದ್ರ ಕಟ್ಕಟಿ, ಯಾದಗಿರಿ ಜಿಲ್ಲೆಯ ಕೋಲಿ ಸಮಾಜದ ಮುಖಂಡರು. ನಾನು ಇವತ್ತು ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿನ್ನೆ ಆಗಿರ್ತಕ್ಕಂಥ ಕೆಲವು ಹೇಳಿಕೆಗಳಿಗೆ ನಮ್ಮ ಸಮಾಜದಲ್ಲಿ ಗೊಂದಲ ಉಂಟಾಗಿತ್ತು. ಕಾರಣ ಏನಂತಂದರೆ, ದಿನಾಂಕ 29 ನಾಳೆನೇ ಬೆಳಗ್ಗೆ ಸೋಮವಾರ ಕಲಬುರಗಿ ನಗರದಲ್ಲಿ 11 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಅದಕ್ಕಾಗಿ ಕೆಲವು ಮುಖಂಡರಿನ ನಮ್ಮ ಸಮಾಜದ ಮುಖಂಡರು ಈ ಒಂದು ಪ್ರತಿಭಟನೆ ಕೈ ಬಿಡಬೇಕು, ನಾವು ಅಲ್ಲಿ ಮಾತಾಡಿವಿ ಇಲ್ಲಿ ಮಾತಾಡಿವಿ ಅಂತ ತಿಳ್ಕೊಂಡು ಹೇಳಿಕೆ ನೀಡಿದ್ದಾರೆ. ಅದಕ್ಕಾಗಿ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಏನಾದಪ್ಪ ಅಂತಂದರೆ, ನಾವು ಯಾವುದೇ ಕಾರಣಕ್ಕೆ ಈ ಒಂದು ಪ್ರತಿಭಟನೆ ಹೋರಾಟವನ್ನು ನಿಲ್ಲಿಸಲ್ಲ. ಯಾಕಂದರೆ ನಮ್ಮ ಶಿವಕುಮಾರ್ ನಟೇಕರ್ ಅವರು ನಮ್ಮ ಯಾದಗಿರಿ ಜಿಲ್ಲೆಗೆ ಬಂದಾಗ ಪೂರ್ವಭಾವಿ ಸಭೆ ಮಾಡಿದರು. ನಮ್ಮ ಒಂದೇ ಯಾದಗಿರಿಯಲ್ಲಿ ಅಲ್ಲ, ಎಲ್ಲ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡಿ ಎಲ್ಲ ಮುಖಂಡರ ಜೊತೆ ನಿರ್ಣಯ ಮಾಡಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಹೋರಾಟ ನಿಲ್ಲಿಸ್ಲಿಕ್ಕೆ ಕಾರಣ ಇಲ್ಲ. ಅದಕ್ಕಾಗಿ ತಾವು ನಮ್ಮ ಯಾದಗಿರಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಯುವಕರು, ಮುಖಂಡರು, ಹಿರಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೂ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ಒಂದೇನಾದಂತಂದರೆ, ಯಾಕಂದರೆ ದಾರಿ ತಪ್ಪಿಸುವ ಕೆಲಸ ಆಗಬಾರ್ದು. ತಾವು ಹಿರಿಯರಿದ್ದೀರಿ. ಯಾಕಂದರೆ ಶಿವಕುಮಾರ್ ನಟೇಕರ್ ಅವರು ಸಣ್ಣ ವಯಸ್ಸಿನಲ್ಲಿ ಒಂದು ಛಲ ತೊಟ್ಟು ಅಕ್ರಮ ಗಣಿಗಾರಿಯ ಭೂತ ಮತ್ತೆ ಗಣಿನಾಡು ಬಳ್ಳಾರಿಯಲ್ಲಿ ಸದ್ದು ಮಾಡ್ತಿದೆ. ಪಕ್ಕದ ರಾಜ್ಯ ಆಂಧ್ರದ ಗಣಿಗಾರಿಕೆ ಪರ್ಮಿಟ್ ಹೆಸರಲ್ಲಿ ಕರ್ನಾಟಕದ ಭೂಮಿಯನ್ನೇ ಒತ್ತುವರಿ ಮಾಡಿಕೊಂಡಿರುವುದು ಇದೀಗ ಸಾಬೀತಾಗಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ನಡೆಸಿದ ಹೈಟೆಕ್ ಸರ್ವೆಯಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಸ್ಫೋಟಕ ಮಾಹಿತಿಯಿಂದ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಕ್ರಮ ಗಣಿಗಾರಿಯ ಭೂತ ಮತ್ತೆ ಗಡಿನಾಡು ಬಳ್ಳಾರಿಯಲ್ಲಿ ಸದ್ದು ಮಾಡ್ತಿದ್ದು, ಪಕ್ಕದ ರಾಜ್ಯ ಆಂಧ್ರದ ಗಣಿಗಾರಿಕೆ ಪರ್ಮಿಟ್ ಹೆಸರಿನಲ್ಲಿ ಕರ್ನಾಟಕದ ಭೂಮಿಯನ್ನೇ ಒತ್ತುವರಿ ಮಾಡಿಕೊಂಡಿರುವುದು ಇದೀಗ ಸಾಬೀತಾಗಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ನಡೆಸಿದ ಹೈಟೆಕ್ ಸರ್ವೆಯಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕಳೆದ ತಿಂಗಳು ನಿವೃತ್ತ ನ್ಯಾಯಾಧೀಶ ಸುಧಾಂಶ್ ಧುಲಿಯಾ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಆಂಧ್ರದ ರಾಯದುರ್ಗ ತಾಲೂಕಿನ ಮಾಲ್ಪನಗುಡಿ ಗ್ರಾಮಕ್ಕೆ ಭೇಟಿ ನೀಡಿ ಡ್ರೋನ್ ಮೂಲಕ ಸರ್ವೆ ನಡೆಸಿದ್ರು. ಇದರಲ್ಲಿ ಅಂತರಂಗವನ ತಮ್ಮ ಹೆಸರಿನ 68.50 ಹೆಕ್ಟರ್, ಸಿದ್ದಾಪುರದಲ್ಲಿನ BIOC ಕಂಪನಿಯು 27.12 ಹೆಕ್ಟರ್, ವೈ ಮಹಾಬಲೇಶ್ವರ ಸನ್ಸ್ ಹೆಸರಿನ 20.24 ಹೆಕ್ಟರ್, ಒಬಳಾಪುರಂ ಗ್ರಾಮದಲ್ಲಿನ OMC ಹೆಸರಿನ 25.98 ಹೆಕ್ಟರ್, OMP2 ಹೆಸರಿನ 39.50 ಹೆಕ್ಟರ್ ಪ್ರದೇಶಗಳಲ್ಲಿ ಗಣಿ ಗುತ್ತಿಗೆ ಸಂಬಂಧ 2 ಹಂತಗಳಲ್ಲಿ ಸರ್ವೆ ಮಾಡಿತು. ಈ ಸರ್ವೆಯಲ್ಲಿ ಜನಾರ್ದನ್ ರೆಡ್ಡಿ ಒಡೆತನದ OMC2 ಹೆಸರಿನ 39.50 ಹೆಕ್ಟರ್, ಅಂತರಂಗವನ ಹೆಸರಿನ 68.50 ಹೆಕ್ಟರ್ ಪ್ರದೇಶಗಳಲ್ಲಿ ಗಣ ಗುತ್ತಿಗೆ ಪ್ರದೇಶ ಮತ್ತು ಗಡಿಗಳ ಹೊಂದಾಣಿಕೆ ಆಗಿಲ್ಲ. ಈ ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ಅತಿಕ್ರಮ ಮಾಡಿವೆ ಎಂದು ವರದಿ ಸಲ್ಲಿಕೆ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳದಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಭಾನುವಾರ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಉತ್ತರ ಕನ್ನಡಕ್ಕೆ ಹಲವು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಮಂಗಳೂರು, ಉಡುಪಿ ಮತ್ತು ಕಾರವಾರದ ಸುಮಾರು 300 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಪ್ರವಾಸೋದ್ಯಮದ ಹಬ್ ಆಗಿ ಪರಿವರ್ತಿಸಲು ಸರ್ಕಾರ ಹೊಸ ಟೂರಿಸಂ ಪಾಲಿಸಿ ಜಾರಿಗೆ ತರಲಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯ ಅತಿಕ್ರಮಣ ವಿಚಾರದಲ್ಲಿ 3 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಬಡವರು ಮತ್ತು ರೈತರನ್ನ ಒಕ್ಕಲೆಬ್ಬಿಸಿದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಬಹುಕಾಲದ ಬೇಡಿಕೆಯಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ 210 ಕೋಟಿ ಮೊತ್ತದ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಆಧುನಿಕ ಸೌಲಭ್ಯವುಳ್ಳ ಹೊಸ ಕಟ್ಟಡ ನಿರ್ಮಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಶರಾವತಿ ಯೋಜನೆ ಮತ್ತು ವರದಾ ಹಾಗೂ ಬೇಡ್ತಿ ನದಿ ಜೋಡಣೆಗೆ DPR ಸಿದ್ಧಪಡಿಸಲು ಚೀಫ್ ಇಂಜಿನಿಯರ್ಗೆ ನೀಡಿರುವುದಾಗಿ ಹೇಳಿಕೆಯೊಂದನ್ನು ಕೂಡ ತಿಳಿಸಿದ್ದಾರೆ. ಉಳಿಪೆಟ್ಟು ಬೀಳದೆ ಯಾವುದೇ ಶಿಲೆ ಮೂರ್ತಿ ಆಗಲ್ಲ ಎಂದು ಉಪಮುಖ್ಯಮಂತ್ರಿಗಳು ಇಂದು ನಾಯಕರಾಗಲು ಬಹಳ ಕಷ್ಟಪಡಬೇಕಾಗಿದೆ ಎಂದು ಹೇಳಿರುವುದು ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಕರಾವಳಿ ಉತ್ಸವದಲ್ಲಿ DK ಶಿವಕುಮಾರ್ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಶಾಸಕ ಸತೀಶ್ ಸೈಲ್ ವಿಷ್ಣುವಿನ ವಿಶ್ವರೂಪ ದರ್ಶನ ಬಿಂಬಿಸುವ 16 ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧದ ವಿಗ್ರಹ ಉಡುಗೊರೆಯಾಗಿ ನೀಡಿದರು. DCM ಅವರ ಮನಸ್ಸಿನಲ್ಲಿರುವ ಎಲ್ಲ ಬಯಕೆ ಈಡೇರಲೆಂದು ಆಶಿಸುವುದಾಗಿ ಅವರು ತಿಳಿಸಿದರು.
ಅಮೆರಿಕದ ನ್ಯೂ ಜೆರ್ಸಿ ರಾಜ್ಯದ ಹ್ಯಾಮಿಲ್ಟನ್ ಬಳಿ ಭೀಕರ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿದೆ. 2 ಹಗುರದ ತೂಕದ ಹೆಲಿಕಾಪ್ಟರ್ಗಳು F-28A ಮತ್ತು ಎನ್ಸ್ಟಾರ್ಮ್ 280C ಮಾದರಿ ಆಕಾಶದಲ್ಲೇ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿವೆ. ಇನ್ನು ಸ್ಥಳೀಯ ಸಮಯ ಸುಮಾರು ಬೆಳಗ್ಗೆ 11:25ಕ್ಕೆ, ಭಾರತೀಯ ಸಮಯ ಸಂಜೆ 4:55ಕ್ಕೆ. ಇನ್ನು ಸ್ಥಳೀಯ ಸಮಯ ಸುಮಾರು ಬೆಳಗ್ಗೆ 11:25ಕ್ಕೆ, ಭಾರತೀಯ ಸಮಯ ನೋಡಬೇಕಾದ್ರೆ ಸಂಜೆ 4:55 ನಡೆದ ಈ ದುರಂತದಲ್ಲಿ ಒಬ್ಬ ಪೈಲಟ್ ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹ್ಯಾಮಿಲ್ಟನ್ ಪೊಲೀಸ್ ಇಲಾಖೆ ತಿಳಿಸಿದೆ. ಅಪಘಾತದಲ್ಲಿ ತೊಡಗಿಕೊಂಡಿದ್ದ 2 ಹೆಲಿಕಾಪ್ಟರ್ಗಳಲ್ಲಿ ಕೇವಲ ಪೈಲಟ್ಗಳು ಮಾತ್ರ ಇದ್ದರು, ಪ್ರಯಾಣಿಕರಿರಲಿಲ್ಲ. ಇನ್ನು ಡಿಕ್ಕಿಯ ನಂತರ ಒಂದು ಹೆಲಿಕಾಪ್ಟರ್ ಸಂಪೂರ್ಣ ಬೆಂಕಿಯಲ್ಲಿ ಮುಳುಗಿ ನೆಲಕ್ಕೆ ಅಪ್ಪಳಿಸಿದೆ. ಮತ್ತೊಂದು ಹೆಲಿಕಾಪ್ಟರ್ ಕಾಡಿನಲ್ಲಿ ಬಿದ್ದು ನಜ್ಜುಗುಜ್ಜಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವ ವಿಡಿಯೋಗಳು ಹೆಲಿಕಾಪ್ಟರ್ಗಳು ನಿಯಂತ್ರಣ ತಪ್ಪಿ ತಿರುಗುತ್ತಾ ಕೆಳಗೆ ಬೀಳ್ತಿರುವ ಭಯಾನಕ ದೃಶ್ಯಗಳನ್ನು ಕೂಡ ತೋರಿಸುತ್ತವೆ. ಇನ್ನು ಹ್ಯಾಮಿಲ್ಟನ್ ಪೊಲೀಸ್ ಮುಖ್ಯಸ್ಥ ಕೆವಿನ್ ಫ್ರಿಲ್ ಅವರು 2 ಹೆಲಿಕಾಪ್ಟರ್ಗಳು ಒಟ್ಟಿಗೆ ಹಾರುತ್ತಿದ್ದವು, ಹತ್ತಿರದಲ್ಲಿ ಹಾರುತ್ತಿದ್ದೇ ಡಿಕ್ಕಿಗೆ ಕಾರಣವಾಗಿರಬಹುದು ಎಂದು ಹೇಳಿದ್ದಾರೆ. ಇನ್ನು ಸ್ಥಳೀಯರು ದೊಡ್ಡ ಸದ್ದು ಕೇಳಿ ಆಕಾಶ ನೋಡಿದಾಗ ಹೆಲಿಕಾಪ್ಟರ್ಗಳು ತಿರುಗುತ್ತಾ ಬೀಳ್ತಿರುವುದನ್ನು ಕಂಡಿದ್ದಾರೆ. ಒಬ್ಬ ಸಾಕ್ಷಿಯಾದ ಡ್ಯಾನ್ ಡೇಮ್ಶೇಕ್ ಅವರು ದೊಡ್ಡ ಸ್ಫೋಟದ ಸದ್ದು ಕೇಳಿ ನೋಡಿದಾಗ ಒಂದು ಹೆಲಿಕಾಪ್ಟರ್ ತಿರುಗುತ್ತಾ ಬೀಳ್ತಿತ್ತು, ನಂತರ 2ನೇದು ಕೂಡ ಬಿದ್ದಿದೆ ಎಂದು ಹೇಳಿದ್ದಾರೆ. ವಿಜಯಪುರದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು, ಸೋಲಾಪುರ ರಸ್ತೆಯಲ್ಲಿರುವ ಕೃಷ್ಣ ಪ್ಯಾಲೇಸ್ ಹೋಟೆಲ್ ಹೊತ್ತಿ ಉರಿದಿರುವ ಘಟನೆ ಭಾನುವಾರ ತಡರಾತ್ರಿ ನಡೆದಿದೆ. ಅಗ್ನಿ ಅವಘಡದಲ್ಲಿ ಹೋಟೆಲ್ ಕೃಷ್ಣ ಪ್ಯಾಲೇಸ್ನ ಮುಂಭಾಗ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಇನ್ನು ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು, ಕೊನೆಗೂ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಬೆಂಕಿ ಅವಘಡಕ್ಕೆ ಕಾರಣ ಕೂಡ ತಿಳಿದು ಬಂದಿಲ್ಲ. ಸದ್ಯ ಪೊಲೀಸರು ತನಿಖೆ ಮುಂದಾಗಿದ್ದಾರೆ. ಗ್ಯಾಸ್ ಲೀಕ್ ಅಥವಾ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಆದರ್ಶ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪೊಲೀಸ್ ಇಲಾಖೆಯ ಗೌರವಕ್ಕೆ ಧಕ್ಕೆ ತರುವಂತಹ ಗಂಭೀರ ಆರೋಪ ವಿಜಯಪುರದಲ್ಲಿ ಕೇಳಿಬಂದಿದೆ. ಅದು ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದ ಗೃಹಿಣಿಯನ್ನ PSI ಒಬ್ಬರು ಬಲೆಗೆ ಬೀಳಿಸಿಕೊಂಡು ಆಕೆಯ ಸಂಸಾರ ಹಾಳು ಮಾಡಿರುವ ಆರೋಪ ಕೇಳಿಬಂದಿದೆ. ಆಲ್ಮೇಲ ಪಟ್ಟಣದ ನಿವಾಸಿ ಭೀಮಶಂಕರ್ ಹೋಳ್ಕರ್ ಎಂಬುವರು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ PSI ಮನೋಹರ್ ಕಂಚುಗಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ತಮ್ಮ ಪತ್ನಿ ಅನುರಾಧ ಅವರೊಂದಿಗೆ PSI ಮನೋಹರ್ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಭೀಮಶಂಕರ್ ಅವರು ಆರೋಪ ಮಾಡಿದ್ದಾರೆ. ಸುಮಾರು 5 ವರ್ಷಗಳ ಹಿಂದೆ ಮನೋಹರ್ ಕಂಚುಗಾರ್ ಅವರು ಆಲ್ಮೇಲ ಪೊಲೀಸ್ ಠಾಣೆಯಲ್ಲಿ ASI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆ ಸಮಯದಲ್ಲಿ ಕುಟುಂಬ ಕಲಹದ ಹಿನ್ನೆಲೆ ಅನುರಾಧ ಅವರು ಠಾಣೆಗೆ ದೂರು ನೀಡಲು ಹೋಗಿದ್ರು. ಈ ವೇಳೆ ದೂರು ವಿಚಾರಣೆ ನೆಪದಲ್ಲಿ ಮನೋಹರ್ ಮತ್ತು ಅನುರಾಧ ನಡುವೆ ಪ್ರೀತಿ ಬೆಳೆದಿತ್ತು ಎಂಬ ಆರೋಪವನ್ನು ಪತಿ ಮಾಡಿದ್ದಾರೆ. ಭೀಮಶಂಕರ್ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ಈ ಅಕ್ರಮ ಸಂಬಂಧದ ವಿಚಾರ ಕುಟುಂಬದವರಿಗೆ ತಿಳಿದ ಬಳಿಕ ಭೀಮಶಂಕರ್ ಅವರು ತಮ್ಮ ಪತ್ನಿ ಮತ್ತು ಮಕ್ಕಳನ್ನು ಬಿಟ್ಟು ವಾಪಸ್ ಆಲ್ಮೇಲಕ್ಕೆ ಬರುವಂತಾಯಿತು ಎಂದು ತಿಳಿಸಿದ್ದಾರೆ. ಬಳಿಕ ಮಗನಿಂದ ಭೀಮಶಂಕರ್ ಅವರಿಗೆ ಕರೆ ಬಂದಿತ್ತು. ಮನೋಹರ್ ಹಾಗೂ ಅನುರಾಧ ಇಬ್ಬರು ನನಗೆ ಕಿರುಕುಳ ನೀಡುತ್ತಿದ್ದಾರೆ, ಕರೆದುಕೊಂಡು ಹೋಗಿ ಎಂದು ಮಗ ಮನವಿ ಮಾಡಿದ್ದಾನೆ ಎನ್ನಲಾಗ್ತಿದೆ. ಆಂಧ್ರಪ್ರದೇಶದ ಅನಕಾಪಲ್ಲಿ ಜಿಲ್ಲೆಯ ಯಲಮಂಚಿಲಿ ಬಳಿ ಟಾಟಾ ನಗರ್ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲು ಇದರ ಸಂಖ್ಯೆ 18189 ರೈಲಿನ 2 AC ಬೋಗಿಗಳು B1 ಮತ್ತು M2 ಭಾರೀ ಬೆಂಕಿಗೆ ಆಹುತಿಯಾಗಿವೆ. ಮಧ್ಯರಾತ್ರಿ ಸುಮಾರು 12:45ರಿಂದ 1:30 ನಡುವೆ ನಡೆದ ಈ ಅಗ್ನಿ ಅವಘಡದಲ್ಲಿ 70 ವರ್ಷದ ಚಂದ್ರಶೇಖರ್ ಸುಂದರಂ ಎಂಬ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ. ಮೃತರು ವಿಜಯವಾಡ ನಿವಾಸಿಯಾಗಿದ್ದು B1 ಬೋಗಿಯಲ್ಲಿ ಸಿಲುಕಿ ಸುಟ್ಟು ಸಾವನ್ನಪ್ಪಿದ್ದಾರೆ ಎಂದು ಅನಕಾಪಲ್ಲಿ SP ತುಹಿನ್ ಸಿನ್ಹಾ ಅವರು ತಿಳಿಸಿದ್ದಾರೆ. ಇನ್ನು ಘಟನೆಯ ಸಮಯದಲ್ಲಿ ಒಂದು ಬೋಗಿಯಲ್ಲಿ 82 ಪ್ರಯಾಣಿಕರು ಮತ್ತು ಇನ್ನೊಂದರಲ್ಲಿ 76 ಪ್ರಯಾಣಿಕರು ಅಂದರೆ ಒಟ್ಟು 158 ಜನರು ಇದ್ದರು. ಲೋಕೋ ಪೈಲಟ್ ಬೆಂಕಿ ಗಮನಿಸಿ ತಕ್ಷಣ ರೈಲನ್ನು ನಿಲ್ಲಿಸಿದ್ರಿಂದ ಹೆಚ್ಚಿನ ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಆದರೆ ಚಂದ್ರಶೇಖರ್ ಸುಂದರಂ ಅವರು ಬೋಗಿಯೊಳಗೆ ಸಿಲುಕಿಕೊಂಡು ದುರಂತಕ್ಕೀಡಾಗಿದ್ದಾರೆ. ಬೆಂಕಿ ತೀವ್ರವಾಗಿದ್ದರಿಂದ 2 ಬೋಗಿಗಳು ಸಂಪೂರ್ಣ ಧ್ವಂಸವಾಗಿವೆ ಮತ್ತು ಪ್ರಯಾಣಿಕರ ಸಾಮಾನುಗಳು ಸುಟ್ಟು ಭಸ್ಮವಾಗಿವೆ. ಯಲಮಂಚಿಲಿ ರೈಲು ನಿಲ್ದಾಣದ ಬಳಿ ನಡೆದ ಈ ಘಟನೆಯನ್ನು ಗಮನಿಸಿದ ರೈಲ್ವೆ ಸಿಬ್ಬಂದಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಬೆಂಕಿ ದಳಗಳು ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಹಾನಿಗೊಳಗಾದ ಬೋಗಿಗಳನ್ನು ರೈಲಿನಿಂದ ಬೇರ್ಪಡಿಸಿ ಉಳಿದ ರೈಲು ಎರ್ನಾಕುಲಂ ಕಡೆಗೆ ಮುಂದುವರೆದಿದೆ. ಹಾನಿಗ್ರಸ್ತ ಪ್ರಯಾಣಿಕರನ್ನ ಬಸ್ಗಳ ಮೂಲಕ ಸಮರ್ಲಕೋಟೆಗೆ ಕಳಿಸಲಾಗಿದೆ. ಅಲ್ಲಿ ಹೊಸ AC ಬೋಗಿಗಳನ್ನು ಜೋಡಿಸಿ ಪ್ರಯಾಣ ಕೂಡ ಮುಂದುವರೆಸಿದರು. ಇವಾಗಿದು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡಪ್ನಲ್ಲಿ. ನಮಸ್ಕಾರಗಳು.